ಮೇಲೆ ಸಗಣಿ ತಗೊಂಡು ಎಸಿತಾರೆ, ಕೋಳಿ ಮೊಟ್ಟೆ ತೆಗೆದು ಎಸಿತಾರೆ. ಇವತ್ತು ಸೆಪ್ಟೆಂಬರ್ 5, ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ನಿಜವಾದ ಶಿಕ್ಷಕ ಅಥವಾ ನಿಜವಾದ ಗುರು ಯಾರು ಅಂತ ಅಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ, ಮಹಾತ್ಮ ಜ್ಯೋತಿಬಾ ಫುಲೆ. ಮಹಾರಾಷ್ಟ್ರದ ಒಳಗೆ ಪೂನಾ ನಗರದಲ್ಲಿ ಕತ್ತಲು ತುಂಬಿದ ಜನಗೆ ನಿತ್ಯ ಜ್ಯೋತಿಯ ನೀಡಿ ಮಾರ್ಗ ತೋರಿದ ಗುರುವೇ ಜ್ಯೋತಿಬಾ ನನ್ನಪ್ಪ ಮಾತೆ ಸಾವಿತ್ರಿಬಾಯಿ. ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲವ್ವ. ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಲ್ಲಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಯಾವ ಮೂಲೆ ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಬೀದಿ ಬೀದಿಯನ್ನ ಸುತ್ತಿ, ಹಳ್ಳಿ ಜನಗಳನ್ನ ಕರೆದು ಕುಂಡಿಸ್ಕೊಂಡು ತಿದ್ದಿ ತೀಡಿ ಅವ್ರು ಏನ್ ಅಕ್ಷರ ಕಲಿಸಿದಾರೋ ನನಗ್ ಗೊತ್ತಿಲ್ಲ. ಆದ್ರೆ ಇಡೀ ಭಾರತೀಯ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಕ್ಷರದ ಬಾಗಿಲನ್ನ, ಭಾರತದ ಅಕ್ಷರದ ಬಾಗಿಲನ್ನ ಓಪನ್ ಮಾಡಿದವರು ಯಾರು ಅಂತ ಅಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ. ಒಬ್ಬ ಗ್ರೇಟ್ ವ್ಯಕ್ತಿತ್ವ. ಇಡೀ ಭಾರತ ದೇಶದ 140 ಕೋಟಿ ಜನ ತಮ್ಮ ಮನೆಗಳಲ್ಲಿ ಇವತ್ತು ದೀಪವನ್ನ, ಅಕ್ಷರದ ದೀಪವನ್ನ ಬೆಳಗ್ತಾ ಇದ್ದಾರೆ ಅಂತ ಅಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ. ಇಡೀ ಜಗತ್ತಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಗುರು ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅಂತ. ಅಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಎಷ್ಟು ಗ್ರೇಟ್ ಅಂತ ಅಂದ್ರೆ ಆ ಕಾಲದಲ್ಲಿ ಯಾರು ಕೂಡ ಅಕ್ಷರವನ್ನ ಕಲಿಯೋದಕ್ಕೆ ಮುಂದೆ ಬರಲ್ಲ. ಯಾಕೆಂದ್ರೆ ಅದ್ರೊಳಗೂ ಹೆಣ್ಮಕ್ಳು ಬರಲ್ಲ. ಹೆಣ್ಮಕ್ಳಿಗೆ ಮಹಿಳಾ ಶಿಕ್ಷಕ ಬೇಕಾಗಿರ್ತದೆ. ಅವ್ರು ಅದು ನುಡಿಕೊಂಡು ಹೋಗ್ಲಿಲ್ಲ. ತಮ್ಮ ಮನೆಯಲ್ಲಿಯೇ ಇದ್ದಂತ ತನ್ನ ಪ್ರೀತಿಯ ಪತ್ನಿಗೆ ಅಕ್ಷರವನ್ನ ಹೇಳ್ಕೊಡ್ತಾರೆ. ಆ ಅಕ್ಷರವನ್ನ ಕೇಳಿಸಿಕೊಂಡ, ಕಲಿತುಕೊಂಡಂತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ತಾನು ಕೂಡ ಅಕ್ಷರವನ್ನ ಕಲಿತ್ಕೊಂಡು ಶಿಕ್ಷಕಿ ಆಗ್ತಾರೆ. ಸ್ನೇಹಿತರೆ, ಇಡೀ ಭಾರತ ದೇಶದ ಮೊಟ್ಟ ಮೊದಲ ಬಾರಿಗೆ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಟ್ಟಂತ ಮೊಟ್ಟ ಮೊದಲ ಶಿಕ್ಷಕಿ ಅದು ಮಾತೆ ಸಾವಿತ್ರಿಬಾಯಿ ಫುಲೆ. ಅಂತ ಒಂದು ಗ್ರೇಟ್ ವ್ಯಕ್ತಿತ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ. ಇಡೀ ಭಾರತ ದೇಶದಲ್ಲಿ ಅಕ್ಷರದ ಬಾಗಿಲನ್ನ ಮೊಟ್ಟ ಮೊದಲ ಬಾರಿಗೆ 2000 ವರ್ಷಗಳ ಚರಿತ್ರೆಯಲ್ಲಿ ಅಕ್ಷರದ ಬಾಗಿಲನ್ನ ಭಾರತದಲ್ಲಿ ಓಪನ್ ಮಾಡಿದವರು ಯಾರು ಅಂತ ಅಂದ್ರೆ ಅಕ್ಷರದ ಬಾಗಿಲನ್ನ ತೆರೆದವರು ಯಾರು ಅಂತ ಅಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ. ಭಾರತದ ಚರಿತ್ರೆ ಇದೆಯಲ್ಲ, ಇದು ಅಕ್ಷರದ ಗುಲಾಮ. ಯಾರ ಕೈಯಲ್ಲಿ ಅಕ್ಷರ ಇತ್ತೋ ಅವರು ಚರಿತ್ರೆಯನ್ನ ತನ್ನದಾಗಿಸಿಕೊಂಡ್ರು. ಆದ್ರೆ ನಾವು ಚರಿತ್ರೆಯಲ್ಲಿ ನಡೆದಿರುವ ತಪ್ಪುಗಳನ್ನು ತಿದ್ದುವ ಕೆಲಸ ಮಾಡಬೇಕು. 1ನೇ ತರಗತಿ ಟೆಕ್ಸ್ಟ್ ಬುಕ್ ಇಂದ ಹಿಡಿದು PhD ಟೆಕ್ಸ್ಟ್ ಬುಕ್ ತನಕ, ಅಥವಾ ನಾವು ಇವತ್ತು ಏನು ಪಠ್ಯಕ್ರಮ ಅಂತ ಓದ್ತಿದ್ವೋ ಆ ಎಲ್ಲಾ ಪಠ್ಯಕ್ರಮಗಳಲ್ಲೂ ಕೂಡ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಗೈರು ಹಾಜರಿಯಾಗಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ಬರೆಯುವ ಕೈ ನಾವಾಗಿರ್ಲಿಲ್ಲ. ನಾವು ಭವಿಷ್ಯದ ದಿನಗಳಲ್ಲಿ ಚರಿತ್ರೆಯ ತಪ್ಪುಗಳನ್ನ ತಿದ್ದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ನಾಳಿನ ಪ್ರಜೆಗಳಿಗೆ ಅಕ್ಷರದ ಜ್ಯೋತಿಯನ್ನ ಕಟ್ಟಿಕೊಟ್ಟಂತ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು. ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಎಷ್ಟು ಮುಖ್ಯ ಆಗ್ತಾರೆ ಇಡೀ ಭಾರತ ದೇಶದ 140 ಕೋಟಿ ಜನಕ್ಕೆ ಅಂತ ಅಂದ್ರೆ ಅವ್ರ ಮೇಲೆ ಸಗಣಿ ತಗೊಂಡು ಎಸಿತಾರೆ, ಕೋಳಿ ಮೊಟ್ಟೆ ತೆಗೆದು ಎಸಿತಾರೆ, ಟೊಮೊಟೊ ಹಣ್ಣನ್ನ ತೆಗೆದು ಎಸಿತಾರೆ. ಆ ಎಲ್ಲ ಕೆಟ್ಟ ಸಂಗತಿಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಿ ತಮ್ಮ ದಿವ್ಯ ದೃಷ್ಟಿ ಇರೋದು ಶೋಷಿತ ಸಮುದಾಯದ ನಾಲಿಗೆಯ ಮೇಲೆ ಅಕ್ಷರ ಕಲಿಸ್ಬೇಕು, ಇಡೀ ಭಾರತ ದೇಶವನ್ನ ಅಕ್ಷರದ ಬೆಳಕಿನಲ್ಲಿ ತೂಗಬೇಕು ಅನ್ನುವಂತ ಕನಸನ್ನ ಕಟ್ಟಂತವ್ರು ಅದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಸೆಪ್ಟೆಂಬರ್ 5 ಇವತ್ತು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ನಿಜವಾದ ಶಿಕ್ಷಕ ಅಥವಾ ನಿಜವಾದ ಗುರು ಯಾರು ಅಂತ ಅಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ, ಮಹಾತ್ಮ ಜ್ಯೋತಿಬಾ ಫುಲೆ. ಕಾರಣ ಸಮಸ್ತ ಭಾರತೀಯರ ಎದೆಯ ಮೇಲೆ ಅಕ್ಷರದ ಬೆಳಕು ಬೇಕು ಅನ್ನುವಂತ ಒಂದು ದೊಡ್ಡ ಕನಸನ್ನ ಕಂಡಂತವರು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ.